ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡದೇನು ವೃತ್ತಿಯೊಳದೂರಿ ಸ್ವಭಾವಾಂಶವಾಗಲ್ ಮತ್ತು ಮತ್ತನು ವರ್ತಿಸುತ್ತ ಭಂಗವಾದಂದು ಯತ್ನಿಸಿನ್ನುಂ ಮರಳಿ ಮಂಕುತಿಮ್ಮ. ಇಲ್ಲಿ ಗುಂಡಪ್ಪನವರು ಯಾವುದೇ ಒಂದು ವಿಷಯವನ್ನ ಬರೀ ಹೇಳ್ತಾ ಇರೋದಲ್ಲ ಅಥವಾ ತಿಳ್ಕೊಂಡಿರೋದಲ್ಲ, ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರಬೇಕು, ಅದು ಕಾರ್ಯರೂಪಕ್ಕೆ ತರೋ ಮಹತ್ವವೇನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನಾವು ಹಿಂದಿನ ಕಗ್ಗಗಳಲ್ಲಿ ನೋಡ್ತಾ ಇದ್ವಿ ನಿರಹಂತೆ ಅಂತ. ಅಂದರೆ ಅಹಂಕಾರವನ್ನು ಬಿಡಬೇಕು, ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು, ಆಗ ಮಾತ್ರ ನಮಗೆ ಸಾಕ್ಷಾತ್ಕಾರ ಆಗೋದು ಅಂತ. ಅದರಿಂದ ಅದು ಬರೀ ಹೇಳ್ತಾ ಇರೋದಲ್ಲ ಅಥವಾ ಅದನ್ನು ತಿಳುವಳಿಕೆಗೆ ತಂದ್ಕೊಳ್ಳೋದಲ್ಲ, ಅದನ್ನು ಕಾರ್ಯರೂಪಕ್ಕೆ ಇಳಿಸ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ. ಅದು ಹೇಗೆ ಅಂದರೆ ನಮ್ಮ ಸ್ವಭಾವ ಹಾಕ್ಸ್ಕೊಳ್ಬೇಕು. ಅದನ್ನು ಸ್ವಭಾವ ಅಷ್ಟು ಸುಲಭವಾಗಿ ಆಗಲ್ಲ, ಮಾಡ್ತಾ ಇರ್ಬೇಕು, ಪ್ರಯತ್ನ ಹಾಕ್ತಾ ಇರ್ಬೇಕು. ಸುಮಾರು ತೊಡಕುಗಳು ಬರುತ್ತೆ, ಅದನ್ನೆಲ್ಲವನ್ನು ಬಿಟ್ಟು ಎದುರಿಸಿ ನಾವು ಪ್ರಯತ್ನವನ್ನು ಹಾಕ್ತಾ ಇದ್ದಾಗ ಮಾತ್ರ ಕೊನೆಗೊಂದು ದಿನ ಅದು ಸ್ವಭಾವ ಆಗತ್ತೆ ಅಂತ. ಈ ರೀತಿಯ ಪ್ರಯತ್ನವನ್ನು ಯಾವಾಗಲೂ ಮತ್ತೆ ಮತ್ತೆ ಹಾಕ್ತಾ ಇರು ಅಂತ ಗುಂಡಪ್ಪನ ಹೇಳ್ತಾ ಇದ್ದಾರೆ. ನಮಸ್ಕಾರ.